ಇವತ್ತು ಮೈದಾ ಇಲ್ದಂಗೆ ಗೋಧಿಯಲ್ಲಿ ಒಂದು ಸೂಪರ್ ಟೇಸ್ಟಿ ಕೇಕ್ ಮಾಡೋಣ. ಇಡ್ಲಿ ಪಾತ್ರೆನ ಫಸ್ಟ್ ಬಿಸಿ ಮಾಡಕ್ ಇಟ್ಬಿಟ್ಟಿದೀನಿ. 2 ಹಣ್ಣಾಗಿರೋ ಬಾಳೆಹಣ್ಣು ಮತ್ತೆ ಸ್ವೀಟ್ನೆಸ್ಗೆ ಬೆಲ್ಲದ ಪುಡಿ ಹಾಕೋತಾ ಇದ್ದೀನಿ. ಒಂದ್ ಸ್ವಲ್ಪ ಎಣ್ಣೆ, ಈ ಮೂರನ್ನು ಫಸ್ಟ್ ಬ್ಲೆಂಡ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ನಾವಿಲ್ಲಿ ಹೋಲ್ ವೀಟ್ ಗೋಧಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕಿದ್ದೀನಿ. ಮತ್ತೆ 1 ಕಪ್ ಹಾಲು ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಮನೇಲಿ ಯಾವ ನಟ್ಸ್ ಇದೆಯೋ ಅದನ್ನ ಸಣ್ಣ ಪೀಸಸ್ ಮಾಡಿ ಹಾಕೊಳ್ಳಿ. ಚಾಕ್ಲೇಟ್ ಇದ್ರೂ ಹಾಕೋಬಹುದು. ಅಷ್ಟೇ ಸಿಂಪಲ್. ನಮ್ಮ ಕೇಕ್ ಬ್ಯಾಟರ್ ರೆಡಿ ಆಯ್ತು. ಇದನ್ನ ಕೇಕ್ ಮಾಡುವಂತ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಮೇಲೆ ಒಂದಷ್ಟು ಒಣ ದ್ರಾಕ್ಷಿ ಅಥವಾ ಚಾಕ್ಲೇಟ್ ಚಿಪ್ಸ್ ಹಾಕಿದಾಗ ಆ ಕೇಕ್ ನೋಡಕ್ಕೆ ಬಹಳ ಚಂದ ಇರುತ್ತೆ. ಇದನ್ನ ಆಲ್ರೆಡಿ ಬಿಸಿ ಮಾಡಕ್ಕೆ ಇಟ್ಟಿರುವಂತ ಇಡ್ಲಿ ಪಾತ್ರೆಗಿಟ್ಟು 45 ಮಿನಿಟ್ಸ್ ಅಷ್ಟೇ ನಿಮ್ಮ ಕೇಕ್ ರೆಡಿ ಆಗಿರುತ್ತೆ. ಸ್ವಲ್ಪ ಕೂಲ್ ಡೌನ್ ಆದ್ಮೇಲೆ ಕಟ್ ಮಾಡಿ ಇಡೀ ಫ್ಯಾಮಿಲಿ ಎಂಜಾಯ್ ಮಾಡಬಹುದು. ಮನೆಯಲ್ಲೇ ನೀವು ಮಾಡಿರುವಂತ ಕೇಕ್. ಇದೇ ತರ ಹೆಲ್ತಿ ಫುಡ್ಸ್ಗೆ ನಮ್ಮ ಚಾನೆಲ್ ಫಾಲೋ ಮಾಡಿ. ಹಾಗೆ ನಿಮಗೆ ನಿಮ್ಮ ಫ್ಯಾಮಿಲಿ ಅವರಿಗೆ ಡಯಟ್ ಕೌನ್ಸಿಲಿಂಗ್ಗೆ ವೆರಿ ಸಿಂಪಲ್ ಅಲ್ವಾ? ಅಲ್ಲಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ನಾವೇ ಕನೆಕ್ಟ್ ಆಗ್ತೀವಿ. ನೋ ಎಕ್ಸರ್ಸೈಸ್, ನೋ ಡಯಟ್, ಮ್ಯಾಜಿಕ್ ವೆಯ್ಟ್ ಲಾಸ್. ಏನಾದ್ರೂ ಈ ಪದಗಳು ನಾವು ಕೇಳಿ ಬಂದ್ರೆ ನಮ್ಮ ಮನಸ್ಸಿಗೆ ಆಗುವಂತ ಸಂತೋಷ ಅದಕ್ಕೆ ಪಾರೇ ಇಲ್ಲ ಅಂತ ಕಾಣುತ್ತೆ. ಇವತ್ತು ವೆಯ್ಟ್ ಲಾಸ್ ಅನ್ನೋದು ಎಷ್ಟು ದೊಡ್ಡ $1 ಬಿಲಿಯನ್ ಇಂಡಸ್ಟ್ರಿ ಆಗ್ಬಿಟ್ಟಿದೆ ಅಂದ್ರೆ, ಒಂದು ಸ್ಟಡಿ ಇತ್ತು. ಈ ಸ್ಟಡಿಯಲ್ಲಿ ನಾರ್ಮಲ್ ಆಗಿ ವೆಯ್ಟ್ ಲಾಸ್ ಮಾಡಬೇಕಾಗಿರೋರು ಯಾವ ಇನ್ಫಾರ್ಮೇಶನ್ ಸೋರ್ಸ್ ಹೋಗ್ತಾರಂದ್ರೆ, ಮೊದಲನೇದಾಗಿ ಗೂಗಲ್ ಅಲ್ಲಿ ಹುಡುಕ್ತಾರೆ ಬೆಸ್ಟ್ ಈಸಿ ವೆಯ್ಟ್ ಲಾಸ್ ಡಯಟ್ಸ್, ಅಥವಾ 10 days ಅಲ್ಲಿ 1 month ಅಲ್ಲಿ ಮ್ಯಾಕ್ಸಿಮಮ್ ವೆಯ್ಟ್ ಲಾಸ್ ಆಗಂತ ಡಯಟ್ ಅನ್ನೋದು ಹುಡುಕ್ತಾರೆ. ಸೆಕೆಂಡ್ ಪಾಯಿಂಟರ್ ಯಾವ ಮಾತ್ರೆ ಅಥವಾ ಸಪ್ಲಿಮೆಂಟ್ಸ್ ಅಥವಾ ರೀಪ್ಲೇಸ್ಮೆಂಟ್ಸ್, ಮೀಲ್ ರೀಪ್ಲೇಸ್ಮೆಂಟ್ಸ್ ಯಾವ್ದ್ರಿಂದ ವೆಯ್ಟ್ ಲಾಸ್ ಆಗುತ್ತೋ ಅದನ್ನ ಹುಡುಕ್ತಾರೆ ಅಂತೆ. ಅಂಡ್ ಥರ್ಡ್ ಮೋಸ್ಟ್ ಪಾಪ್ಯುಲರ್ ವೆಯ್ಟ್ ಲಾಸ್ ಗೆ ಇರುವಂತ ಸರ್ಚ್ ಏನಂದ್ರೆ, ಅವರು ಇಷ್ಟಪಡೋಂತ ಸೆಲೆಬ್ರಿಟೀಸ್ ಯಾರಾದ್ರೂ ಯಾವ್ದಾದ್ರು ಒಂದು ಡಯಟ್ ಮಾಡಿದ್ರೆ ಆ ಡಯಟ್ ನ ಅವರ ಬಾಡಿಗೆ ಸೆಟ್ ಆಗತ್ತಾ ಸೆಟ್ ಆಗಲ್ವಾ ಅದೆಲ್ಲ ಯೋಚನೆ ಮಾಡಲ್ಲ. ಆದ್ರೆ ಇನ್ಫ್ಲೂಯೆನ್ಸ್ ಆಗಿ ಆ ಎಕ್ಸ್ಟ್ರೀಮ್ ಡಯಟ್ಸ್ ನ ಟ್ರೈ ಮಾಡ್ತಾರೆ. ಇನ್ನೊಂದು ಶಾಕಿಂಗ್ ಸ್ಟಡಿ ಏನಂದ್ರೆ, ಒಂದು ಮನುಷ್ಯ ಅವನ ಜೀವಮಾನದಲ್ಲಿ ಲೆಟ್ ಅಸ್ ಸೇ ಹಿ ಇಸ್ ಗೋಯಿಂಗ್ ಟು ಲಿವ್ ಟಿಲ್ 80 or 90, ಆವರೇಜ್ 216 ಡಿಫ್ರೆಂಟ್ ವೆರೈಟಿ ಡಯಟ್ಸ್ ನ ಅವರ ಲೈಫ್ ಸ್ಪ್ಯಾನ್ ಅಲ್ಲಿ ಟ್ರೈ ಮಾಡಿರ್ತಾರಂತೆ. ಊಟ ಅನ್ನೋದು, ಆಹಾರ ಅನ್ನೋದು ಒಂದು 6 ತಿಂಗಳು ಮಗು ಇದ್ದಾಗಿಂದ ನಮಗೆ ಫೀಡ್ ಮಾಡ್ತಾರೆ. ಸೊ ಅದು ತುಂಬಾ ಸಿಂಪಲ್ ಆದ ಸಬ್ಜೆಕ್ಟ್ ಅಲ್ವಾ? ಯಾಕೆ ಇಷ್ಟು ಕಾಂಪ್ಲಿಕೇಟ್ ಮಾಡ್ಕೋತಾ ಇದೀವಿ? ಜೊತೆಗೆ ಅಫ್ಕೋರ್ಸ್ ಹೆಲ್ತ್ ಇಶ್ಯೂಸ್ ಇರೋರಿಗೆ ಅವರಿಗೆ ಒಂದು ನ್ಯೂಟ್ರಿಷನಿಸ್ಟ್, ಡಯಟಿಷಿಯನ್ ಅವರ ಸಲಹೆಯಿಂದ ಅವರ ಊಟದ ವಿಧಾನ ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಆದ್ರೆ ಯಂಗ್ಸ್ಟರ್ಸ್ ತಮಗ್ ಯಾವ್ದು ಡಿಸೀಸ್ ಕಂಡೀಷನ್ ಇಲ್ಲ, ಅಥವಾ ಕೇವಲ ಒಂದಷ್ಟು ನನ್ನ ಹೊಟ್ಟೆ ಭಾಗ ಲೂಸ್ ಇದೆ, ನಾನೊಂದು 3-4 ಕಿಲೋ ಸಣ್ಣ ಆಗ್ಬೇಕು, ಈ ಒಂದು ಮೈಂಡ್ ಸೆಟ್ ಇರೋರಿಗೆ ಸೈಂಟಿಫಿಕ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದಷ್ಟು ತಾಳ್ಮೆಯಿಂದ ನಿರ್ಧಾರ ಮಾಡಿ ವೆಯ್ಟ್ ಲಾಸ್ ಮಾಡಕ್ಕೆ ಕನಿಷ್ಠ ಪಕ್ಷ 3 ತಿಂಗಳ ಟೈಮ್ ಬೇಡವಾ? ಅಷ್ಟಾದ್ರೂ ಟೈಮ್ ಕೊಟ್ಟಾಗ ಮಾತ್ರ ಶಾಶ್ವತವಾಗಿ ತಮಗೆ ರಿಸಲ್ಟ್ ಸಿಗೋದು. ಫಸ್ಟ್ ಸ್ಟೆಪ್ ತಮ್ಮೆಲ್ಲರ ಮೈಂಡ್ ಹೋಗ್ಬೇಕಾಗಿರೋದು, ದಯಮಾಡಿ ನಂಬಕ್ ಹೋಗ್ಬೇಡಿ. ಡೋಂಟ್ ಡೂ ಡಯಟ್, ಡೋಂಟ್ ಡೂ ಎಕ್ಸರ್ಸೈಸ್. ನಮ್ಮಲ್ಲಿ ಮ್ಯಾಜಿಕ್ ವೆಯ್ಟ್ ಲಾಸ್ ಡಯಟ್ ಇದೆ ಅಂದ್ರೆ ಅದು ಗ್ಯಾರಂಟಿ ವಿಲ್ ನಾಟ್ ವರ್ಕ್. ಮ್ಯಾಜಿಕ್ ಡಯಟ್ ಹುಡುಕೋದಲ್ಲ, ನಮ್ಮ ಮೈಂಡ್ ಸೆಟ್ ನ ಸೆಟ್ ರೈಟ್ ಮಾಡ್ಕೊಳ್ಳೋದು. ಥ್ಯಾಂಕ್ ಯು.